ರಾಜನಹಳ್ಳಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು. ಅದನ್ನ ತುಂಬಿಕೊಳ್ಳೋದಕ್ಕೋಸ್ಕರ ಇವತ್ತು ಚುನಾವಣೆ ನಿಗದಿಯಾಗಿತ್ತು. ಅದ್ರ ಪ್ರಕಾರ ಇವತ್ತು ಏನು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಒಂದು ಒಮ್ಮತ, ಮತ್ತೆ ಆ ಒಮ್ಮತ ಈ ಪ್ರೇರಣೆ ಯಾರು ಅಂದರೆ ಸನ್ಮಾನ್ಯ ಶಾಸಕರಾದಂತಹ ಕೆ.ವೈ. ನಂಜೇಗೌಡರು ಅವರ ನಿರ್ದೇಶನ. ಇಂಥವ್ರನ್ನ ಉಪಾಧ್ಯಕ್ಷ ಮಾಡ್ಕೊಂಡು ಬನ್ನಿ ಅಂತ ನಮ್ಮೆಲ್ಲ ಒಮ್ಮತವಾಗಿ ಎಲ್ಲ ಸದಸ್ಯರಿಗೆ ಅವ್ರಿಗೊಂದು ನಿರ್ದೇಶನ ಕೊಟ್ಟಂತೆ ಇವತ್ತು ಈ ಗ್ರಾಮ ಪಂಚಾಯತಿಗೆ ನಾವೆಲ್ಲ ಬಂದು ಸಿಂಗಲ್ ನಾಮಪತ್ರವನ್ನು ಸಲ್ಲಿಸಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಅವಿರೋಧ ಆಯ್ಕೆಗೆ ಕಾರಣರಾದಂಥ ಸನ್ಮಾನ್ಯ ಶಾಸಕರಿಗೆ ಮತ್ತು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ಮತ್ತು ಈ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವ ಎಲ್ಲ ನಮ್ಮ ಬೆಂಬಲಿತ ಮುಖಂಡರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮದು ಈ ಅವಧಿ ಏನಿದೆ 5 ವರ್ಷದ ಅವಧಿ, ಈ 5 ವರ್ಷದ ಅವಧಿಯಲ್ಲಿ ನಿರಂತರವಾಗಿ ಇದೇ ರೀತಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಸನ್ಮಾನ್ಯ ಶಾಸಕರ ನಿರ್ದೇಶನದ ಮೇರೆಗೆ ಯಾವುದೇ ಅವಿಶ್ವಾಸ ಇಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಅವರ ನಿರ್ದೇಶನದಂತೆ ಇದುವರೆಗೂ ಬಹುಶಃ ಇದು ಕೊನೆ ಹಂತದ ಚುನಾವಣೆ ಅನಿಸ್ತದೆ. ಇನ್ನು ಮುಂದೆ ಯಾವುದು ಇರೋದಿಲ್ಲ. ಈ ಅವಧಿನಲ್ಲಿ ಅವರ ನಿರ್ದೇಶನತೆ ಮಾಡಿದ್ದೀವಿ. ಹಾಗೆ ಪಂಚಾಯತಿನಲ್ಲಿ ನಮಗೆ ಮೂಲಭೂತ ಹಣ ಅಂದರೆ ನಮಗೆ ಯಾವುದೇ ಸೋರ್ಸ್ ಇಲ್ಲ. ಮನೆ ಈ ಪಂಚಾಯತಿಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಕೈಗಾರಿಕೆ ಇಲ್ಲ, ಕನಿಷ್ಠ ಒಂದು ಕೋಳಿ ಫಾರಂ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಔಟ್ಸೋರ್ಸ್ ನಮ್ಗೆ ಗೊತ್ತಾ ಇಲ್ಲ. ಆದರೆ ಇದ್ದಂಥ ಹಣದಲ್ಲಿ ಏನು ನಮಗೆ ಅನುದಾನ ಬರುತ್ತೆ, ಆಮೇಲೆ ಇದು ಒಂಥರ ಡ್ರೈ ಏರಿಯಾ ಇದ್ದಂಗೆ ರಾಜನಹಳ್ಳಿ ಗ್ರಾಮ ಪಂಚಾಯತಿ ಐಟಿ ಪಾವತಿ ಮಾಡೋರು ಅಂತ ಮನೆಗಳೂ ಇಲ್ಲ. ಆ ತರದ ಆದ್ರೂ ಲಭ್ಯವಿರುವ ಒಂದು ಅನುದಾನದಲ್ಲಿ ಶಿಸ್ತುಬದ್ಧವಾಗಿ ಏನು ಅನುದಾನ ಬರುತ್ತೆ, ಅನುದಾನದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲಾ ಗ್ರಾಮ ಪಂಚಾಯತಿ ಹಳ್ಳಿಗಳಲ್ಲಿ ನಾವು ಸೇವೆಯನ್ನು ಸಲ್ಲಿಸಿದ್ದೀವಿ. ಯಾವ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಇದರಿಂದ ಹಿಂದೆ ಹೋಗಿಲ್ಲ. ಇರೋ ಅನುದಾನದಲ್ಲಿ ನಮ್ಮ ರಾಜನಹಳ್ಳಿ ಪಂಚಾಯತಿಯ ಎಲ್ಲ ಸದಸ್ಯರಿಗಳಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಜನಪ್ರಿಯ ಶಾಸಕರಾದ ನಂಜೇಗೌಡರು ಮತ್ತು ಕೋಚೆ ಮಹಲ್ ಅಧ್ಯಕ್ಷರಾಗಿರುವಂಥವ್ರನ್ನ ನೇತೃತ್ವದಲ್ಲಿ ನಾವು ಈ ಉಪಾಧ್ಯಕ್ಷ ಚುನಾವಣೆ ಇದ್ದು ಅವರ ಪರವಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಅದರಿಂದ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಊರಿನ ಮುಖಂಡರಿಗೆ ಮತ್ತು ನಮ್ಮ ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅವರಿಗೆ, ನಾಗರಾಜ್ ಅಣ್ಣವ್ರಿಗೆ, ಪಂಚಾಯತಿಯ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.